ನಮಸ್ತೆ ವೀಕ್ಷಕರೇ, ಮಾವನೂರು ಗ್ರಾಮದಲ್ಲಿ ಮಕ್ಕಳ ಮನೆ ಕುರಿತು ಸಮುದಾಯ ಸಭೆ. ಜೇವರ್ಗಿ ತಾಲೂಕಿನ ಮಾವನೂರು ಗ್ರಾಮದಲ್ಲಿ ಡಾನ್ ಬಾಸ್ಕೋ ಸೊಸೈಟಿ ಗುಲ್ಬರ್ಗಾ, ಅಜಿಂ ಪ್ರೇಮ್ಜಿ ಫೌಂಡೇಶನ್ ಇವರ ಸಹಯೋಗದಲ್ಲಿ ಮಕ್ಕಳ ಮನೆ ನಿರ್ಮಿಸುವ ಕುರಿತು ಸಮುದಾಯ ಸಭೆ ಜರುಗಿತು. ಗ್ರಾಮದ ಶ್ರೀ ಲಿಂಗೇಶ್ವರ ದೇವಸ್ಥಾನದಲ್ಲಿ ಗ್ರಾಮಸ್ಥರ ಸಭೆ ಕರೆಯಲಾಗಿತ್ತು. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ 3 ವರ್ಷದ ಒಳಗಿನ ಮಕ್ಕಳ ಬೆಳವಣಿಗೆಗೆ ನಮ್ಮ ಸಂಸ್ಥೆ ಮಕ್ಕಳ ಮನೆ ನಿರ್ಮಾಣ ಮಾಡಲಿದ್ದು, ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಲು ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿಗಳಾದ ರಂಗನಾಥ್ ತಿಳಿಸಿದರು. ಈ ಸಂದರ್ಭದಲ್ಲಿ ಫಾದರ್ ಕುರಿಯಾಕೋಸ್ ನಿರ್ದೇಶಕರು ಮತ್ತು ಸಿಬ್ಬಂದಿಗಳಾದ ಗೀತಾ, ಮೇಘರಾಜ್, ಭೀಮಪ್ಪ ವಾಲಿಕಾರ್, ಅಸ್ಲಂ, ದೇವೇಂದ್ರ ಮತ್ತು ಗ್ರಾಮದ ಮುಖಂಡರಾದ ಸಾಹೇಬ್ಗೌಡ ಬಿರಾದರ್, ಬಸ್ಸು ಸಾಹುಕಾರ್ ಅರಕೇರಿ, ಮಲ್ಕಪ್ಪ ನರಬೋಳ್, ಮಲ್ಲು ಸಾಹುಕಾರ್ ಹುಗ್ಗಿ, ನಾಗಪ್ಪ ನರಬೋಳ್, ಧರ್ಮಣ್ಣ ನಾಟಿಕ ಸೇರಿದಂತೆ ಗ್ರಾಮದ ಮಹಿಳೆಯರು, ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಅವುಗಳನ್ನ ಈಡೇರಿಸಿಕೊಳ್ಳೋ ರೀತಿಯಲ್ಲಿ ಮಕ್ಕಳ ಮನೆ ಕೇಂದ್ರಕ್ಕೆ ಬಂದು ಅವರು ರೆಗ್ಯುಲರ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ತಾರೆ ಅಂತ. ಸೊ ಅದು ಮಾವನೂರು ಕೇಂದ್ರದಲ್ಲಿ ನಾವು ಜೇವರ್ಗಿನಲ್ಲಿ ಫಸ್ಟ್ ಶುರು ಮಾಡ್ತಾ ಇರೋದು ಮಾವನ ಕೇಂದ್ರದಲ್ಲಿ. ಸೊ ಇದು ಒಂದು ಖುಷಿ ವಿಷಯ ನಮಗೂ ಕೂಡ ಅನ್ನಿಸ್ತಾ ಇರೋದು. ಸಮುದಾಯದ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಫಸ್ಟ್ ಟೈಮ್ ಜೇವರ್ಗಿನಲ್ಲಿ ಮಕ್ಕಳ ಮನೆ ಕೇಂದ್ರ ಅನ್ನೋದು ಈ ಥರ ಶುರು ಮಾಡ್ತಾ ಇರೋದ್ರಿಂದ ಸೊ ಸಪೋರ್ಟು ಆಮೇಲೆ ಇನ್ವಾಲ್ವ್ಮೆಂಟು ಎಲ್ಲ ಚೆನ್ನಾಗಿದೆ. ಎಲ್ಲರೂ ಕೈ ಜೋಡಿಸಿ ಇದನ್ನ ಒಂದು ಸಕ್ಸಸ್ಫುಲ್ ಇನಿಷಿಯೇಟಿವ್ ಆಗಿ ಮಾಡೋ ಥರ ಎನ್ಶೂರ್ ಮಾಡೋಣ. ತಮ್ಮ ಸರ್ ರಂಗನಾಥ್ ನನ್ನ ಹೆಸರು. ಸೊ ಇಡೀ ಮಾವನೂರು ಗ್ರಾಮದಲ್ಲಿ ಒಂದು ಸಮುದಾಯ ಸಭೆಗೆ ಎಲ್ಲ ಗ್ರಾಮದ ಜನರು ಒಂದು ಸೇರಿಬಿಟ್ಟು ನಮಗೆಲ್ಲ ಒಂದು ಸಹಾಯ ಸಹಕಾರ ಕೊಟ್ಟು ಒಂದು ಸಮುದಾಯ ಸಭೆಯನ್ನು ಯಶಸ್ವಿಗೊಳಿಸಿದ್ದೀರಿ. ಸೊ ಇದೇ ಥರ ನಮಗೆ ಮಕ್ಕಳ ಮನೆ ಕೇಂದ್ರದ ಸ್ಥಾಪನೆ ಮತ್ತು ಮಕ್ಕಳ ಆರೈಕೆದಾರರ ಒಂದು ಆಯ್ಕೆ ಮತ್ತು ಅದರ ಜೊತೆಗೆ ಒಂದು ಕಂಪ್ಲೀಟಾಗಿ ಒಂದು ಮಕ್ಕಳ ಮನೆ ಅನ್ನೋದಕ್ಕಿಂತ ಒಂದು ಸಮುದಾಯ ಆಧಾರಿತ ಕೇಂದ್ರವನ್ನಾಗಿ ಮಾಡಬೇಕಂತೇಳಿ ನಮ್ಮೆಲ್ಲರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಕೇಳ್ಕೊತೀನಿ. ಮೇಡಮ್, ಇವತ್ತು ಸಭೆ ಮಾಡಿದಿರಲ್ಲ ಇಲ್ಲಿ, ತಮಗೆ ಏನು ಪಾಸಿಟಿವ್ ಏನು ಗೊತ್ತಾಯ್ತಾ? ಇವತ್ತೊಂದು ಸಭೆಗೆ ನಮಗೆ ಆಲ್ಮೋಸ್ಟ್ ಪಾಸಿಟಿವ್ ಆಗಿದೆ. ಆದರೂ ಒಂದು ಏನಂದರೆ ಮಕ್ಕಳ ತಾಯಿಯಂದರು ಇನ್ನೂ ಕೂಡ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಿತ್ತು. ನಾವು ಎಲ್ಲ ಮನೆ ಭೇಟಿ ಮಾಡಿ ಸರ್ವೆ ಮಾಡಿ ಎಲ್ಲ ಹೇಳಿದ್ದೀವಿ. ಗೊತ್ತು ಹಳ್ಳಿಯಲ್ಲಿ ಕೆಲವೊಂದು ತೊಂದರೆಗಳಿರೋದ್ರಿಂದ ಕೆಲವೊಂದು ಹೆಣ್ಮಕ್ಳಿಗೆ ಬರಲಿಕ್ಕೆ ಆಗಲಿಕ್ಕಿಲ್ಲ. ಬಟ್ ಮಾಹಿತಿ ಕಂಪ್ಲೀಟಾಗಿ ಪ್ರತಿಯೊಂದು ಮನೆಗೂ ತಲುಪಿದೆ. ಮಕ್ಕಳ ಪಾಲಕ ಪೋಷಕರು ಇನ್ನೊಂಚೂರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದರೆ ನಮ್ಮದು ಒಂಚೂರು ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ.